ಬಗೆದಷ್ಟು ಬಯಲಾಗ್ತಾ ಇದೆ ಪ್ರೇಮ ಕಿರಣ್ ಲವ್ ಕಹಾನಿ. ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ನೋಡಿ ಪ್ರೇಯಸಿಯ ನಗ್ನ ಸತ್ಯ ಹೊರಬಿದ್ದಿದೆ. ಪೊಲೀಸರ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅಚ್ಚರಿಯ ವಿಚಾರಗಳು ಬೆಳಕಿಗೆ ಬಂದಿರುವಂತದ್ದು. ಪ್ರೇಮಿಯ ಕೊಲೆ ಬಳಿಕ ತಾನು ಆತ್ಮಹತ್ಯೆಗೆ ಯುವತಿ ಪ್ಲಾನ್ ಮಾಡಿದ್ಲಂತೆ. ವಿಷದ ಬಾಟಲ್ ಮತ್ತು ಕೆಲ ಮಾತ್ರೆಗಳು ಯುವತಿಯ ರೂಮ್ನಲ್ಲಿ ಪತ್ತೆ ಹಚ್ಚಿದ್ದಾರೆ. ನೋಡಿ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಮಾಡಿದ್ದಾಳೆ ಆಕೆ ಅಂತ ಹೇಳಿ ತಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ಲಂತೆ. ವಿಷದ ಬಾಟಲ್ ಮತ್ತು ಕೆಲ ಮಾತ್ರೆಗಳು ಯುವತಿ ರೂಮ್ನಲ್ಲಿ ಪತ್ತೆ ಹಚ್ಚಿದ್ದಾರೆ. ನರಳಿ ಪ್ರಾಣ ಬಿಟ್ಟ ಬಳಿಕ ತಾನು ಆತ್ಮಹತ್ಯೆಗೆ ಯುವತಿ ಸಂಚನ ರೂಪಿಸಿರ್ತಾಳೆ. ಬೆಂಕಿಯ ತೀವ್ರತೆ ಹೆಚ್ಚಾಗಿದ್ದ ಹಿನ್ನೆಲೆ ಭಯ ಪಟ್ಕೊಂಡು ಹೊರಗಡೆ ಓಡ್ಬಿಡ್ತಾಳೆ. ಬಟ್ಟೆ ಕೊಟ್ಟು ಒಳ ಕರೆದುಕೊಂಡು ಹೋಗಿದ್ದಂತಹ ಪಕ್ಕದ ಮನೆ ಮಹಿಳೆ ನೋಡಿ ಏನೆಲ್ಲ ಆಗಿದೆ, ಯಾವ ರೀತಿ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ಲು, ಯಾವ ರೀತಿ ಆ ಪ್ರೇಮಿಯನ್ನ ಕರೆಸ್ಕೊಂಡ್ಲು, ಆತನನ್ನ ಯಾವ ರೀತಿ ಕೊಲೆ ಮಾಡಿದ್ರು, ಎಲ್ಲವನ್ನ ಕೂಡ ಇಂಚಿಂಚಾಗಿ ಆ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಆಕೆನ ಬಾಯಿ ಬಿಡಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ಆಕೆ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾಳೆ. ನಾನು ಈ ರೀತಿಯಾಗಿ ಆತನನ್ನ ಕರೆಸ್ಕೊಂಡೆ ಮನೆಗೆ, ಆಮೇಲೆ ಈ ರೀತಿಯಾಗಿ ಕೊಲೆ ಮಾಡಿದೆ ಅಂತ ಕೂಡ ಆಕೆನೆ ಬಾಯಿ ಬಿಟ್ಟಿದ್ದಾಳೆ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ನಡೆದಂತಹ ಒಂದು ಪ್ರೇಮ್ ಕಹಾನಿ ಅದು. ನಿಜಕ್ಕೂ ಈ ಒಂದು ಪ್ರಕರಣ ಏನಿದೆ ದುರಂತವಾಗಿ, ಅತ್ಯಂತ ದುರಂತವಾಗಿ ಅಂತ್ಯಗೊಂಡಿರುವಂಥದ್ದು. ಪ್ರೇಮಿಯ ಕೊಲೆ ಬಳಿಕ ತಾನು ಆತ್ಮಹತ್ಯೆಗೆ ಯುವತಿ ಪ್ಲಾನ್ ಮಾಡಿಕೊಂಡಿದ್ಲಂತೆ. ವಿಷದ ಬಾಟಲ್ ಮತ್ತು ಕೆಲ ಮಾತ್ರೆಗಳು ಯುವತಿ ರೂಮ್ನಲ್ಲಿ ಪತ್ತೆ ಹಚ್ಚಿದ್ದಾರೆ. ನರಳಿ ಪ್ರಾಣ ಬಿಟ್ಟ ಬಳಿಕ ತಾನು ಆತ್ಮಹತ್ಯೆಗೆ ಯುವತಿ ತಯಾರಿ ಮಾಡಿಕೊಂಡಿದ್ಲಂತೆ. ಬೆಂಕಿಯ ತೀವ್ರತೆ ಹೆಚ್ಚಾಗಿದ್ದ ಹಿನ್ನೆಲೆ ಭಯ ಬಿದ್ದು ಹೊರಗಡೆ ಓಡ ಹೋಗ್ಬಿಡ್ತಾಳೆ. ಆ ಪಕ್ಕದ ಮನೆ ಮಹಿಳೆ ಒಬ್ಳು ಈಕೆಗೆ ಸಪೋರ್ಟ್ ಬೇರೆ ಮಾಡಿದ್ಲಂತೆ. ಈಕೆಗೆ ಬಟ್ಟೆ ಕೊಟ್ಟು, ಯಾಕಂತಂದ್ರೆ ಗಣಂದಾರಿ ಕೆಲಸ ಮಾಡಿದಾಳಲ್ಲ, ಈಕೆಗೆ ಸ್ವಾಗತ ಮಾಡ್ಕೊಂಡಿದ್ಲಂತೆ. ನೋಡಿ ಪೊಲೀಸರು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆಕೆ ಕೂಡ ಆತನನ್ನ ಕೊಂದುಬಿಟ್ಟು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ಲು. ಯಾವಾಗ ಮನೆಯಲ್ಲಿ ಬೆಂಕಿಯ ತೀವ್ರತೆ ಉದ್ವಿಗ್ನಗೊಂಡಿತ್ತು, ಹೊತ್ತಿ ಉರಿತಾ ಇತ್ತು, ಆಕೆಗೂ ಕೂಡ ಪ್ರಾಣವನ್ನು ಕಳೆದುಕೊಳ್ಬೇಕಲ್ಲ ಅಂತ ಹೇಳಿ ಭಯಪಟ್ಟು ಹೊರಗಡೆ ಓಡೋಗ್ಬಿಡ್ತಾಳೆ. ಸಿನಿಮೆಯ ಮಾದರಿಯಲ್ಲಿ ಪ್ರಿಯಕರ ಕಿರಣ್ ಹತ್ಯೆಯನ್ನ ಮಾಡಲಾಗಿತ್ತು, ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಬಾ ಅಂತ ಹೇಳಿ ಮನೆ ಕರೆಸ್ಕೊಂಡಿರ್ತಾಳೆ. ಇವತ್ತು 4 ಲಕ್ಷದ ಬೈಕ್ ಗಿಫ್ಟ್ ಸಿಗುತ್ತೆ ಅಂತ ಹೇಳಿ ಮನೆಗೆ ಬಂದಿದ್ದ ಕಿರಣ್ ಆ ಒಂದು ಆಸೆ ಇಟ್ಕೊಂಡು ಬೈಕ್ ಸಿಗುತ್ತೆ ಶೋಕಿ ಮಾಡೋಣ ಅಂತ ಹೇಳಿ ಬಂದರು. ಮನೆಗೆ ಬರ್ತಾ ಇದ್ದಂತೆ ಹೂ ಬುಕ್ಕೆ ಕೊಟ್ಟು ಕಣ್ಣಿಗೆ ಪಟ್ಟಿ ಕಟ್ಟಿದ್ಲಂತೆ. ಬಳಿಕ ಕೈಗೆ ಹ್ಯಾಂಡ್ ಕ್ಯಾಪ್ ಮಾದರಿಯ ಬೆಲ್ಟ್ ಅನ್ನ ಕಟ್ಟಿರ್ತಾಳೆ ಪ್ರೇಮ. ಕಾಲಿಗೂ ಬೆಲ್ಟ್ ಕಟ್ಟಲು ಮುಂದಾಗಿದ್ದನ್ನ ಮೃತ ಕಿರಣ್ ಏನಿದ್ದಾನೆ ತಡೆದಿರ್ತಾನೆ. ಅನುಮಾನ ಬರದಂತೆ ಕಾಲಿಗೆ ಬೆಲ್ಟ್ ಲಾಕ್ ಮಾಡಿದಂತಹ ಪ್ರೇಮ ಬೆಡ್ ಮೇಲೆ ಮೃತ ಕಿರಣ್ ಯುವತಿ ಪ್ರೇಮ ತಳ್ಳಿರ್ತಾಳೆ. ಬಳಿಕ ವಾಶ್ರೂಮ್ ನಲ್ಲಿ ಇಟ್ಟಿದ್ದಂತಹ ಸೀಮೆ ಎಣ್ಣೆ ತರ್ತಾಳೆ. ಆ ಪೆಟ್ರೋಲ್ ತಂದ್ಬಿಟ್ಟು ಸುರಿತಾಳೆ ಆತನ ಮೇಲೆ. ನೀನ್ ಮೋಸ ಮಾಡ್ತಾ ಇದೀಯಾ, ನನ್ನ ಜೀವನದಲ್ಲಿ ಆಟ ಆಡ್ತಾ ಇದೀಯಾ ಅಂತ ಹೇಳಿ ಬೆಂಕಿ ಕಡ್ಡಿ ಹಚ್ಚಿಬಿಟ್ಟು ಆತನನ್ನ ಮುಗಿಸಾಕ್ಬಿಡ್ತಾಳೆ. ವಾಶ್ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿದಂತಹ ಪ್ರೇಮ ಭಯಗೊಂಡು ಹೊರ ಬಂದಿರ್ತಾಳೆ. ಪ್ರೇಮಾಳನ್ನ ಈಗಾಗಲೇ ಆ ಪಕ್ಕದ ಮನೆ ಮಹಿಳೆ ರಕ್ಷಣೆ ಮಾಡಿಬಿಟ್ಟಿದ್ದಾಳಂತೆ. ನೋಡಿ ಯಾವ್ಯಾವ ರೀತಿ ಸಂಚನ್ನ ರೂಪಿಸಿದ್ಲು ಅಂತಂದ್ರೆ ಈಕೆ ಮುಂಚೆನೆ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ಲು ಆಬ್ವಿಯಸ್ಲಿ. ಯಾಕಂತಂದ್ರೆ ಏಕಾಏಕಿಯಾಗಿ ಆತನನ್ನ ಕರೆಸ್ಬಿಟ್ಟು ಇವೆಲ್ಲ ಬೆಲ್ಟು ಯಾವ ರೀತಿ ಕಟ್ಟಬೇಕು, ಅವು ಇಮಿಡಿಯೇಟ್ಲಿ ಇನ್ಸ್ಟಂಟ್ಲಿ ಅವೆಲ್ಲ ಬರಲ್ಲ ತಲೆಗೆ. ಪ್ರೇಮಾಳನ್ನ ಅವಾಯ್ಡ್ ಮಾಡಿ ಮಾಜಿ ಲವರ್ ಜೊತೆ ಕಿರಣ್ ಓಡಾಡ್ತಾ ಇದ್ದಂತೆ. ಇದರಿಂದ ಆಬ್ವಿಯಸ್ಲಿ ಕೋಪಗೊಂಡಿದ್ಲಾಗಿ ಮಾಜಿ ಪ್ರೇಮಿಯ ಬರ್ತ್ಡೇ ಸೆಲೆಬ್ರೇಷನ್ ಫೋಟೋಸ್ ಕೂಡ ಕ್ಲಿಕ್ ಇಸ್ಕೊಂಡಿದ್ರಂತೆ. ಇದನ್ನ ನೋಡಿ ಕಿರಣ್ ಜೊತೆ ಗಲಾಟೆ ಮಾಡಿರ್ತಾಳೆ ಪ್ರೇಮ. ಓ ನನ್ನನ್ನು ಅವಾಯ್ಡ್ ಮಾಡ್ತಾ ಇದೀಯಾ ಅಂತ. ಬಳಿಕ ಪ್ರೇಮ ನಂಬರ್ನನ್ನ ಬ್ಲಾಕ್ ಮಾಡ್ಬಿಟ್ಟು ಕಿರಣ್ ಅವಾಯ್ಡ್ ಮಾಡಿರ್ತಾನೆ. ಸಾಕಪ್ಪ ಈಕೆ ಸವಾಸ ಅಂತ ಹೇಳಿ ಬಳಿಕ ಮತ್ತೊಂದು ನಂಬರ್ನಿಂದ ಕಿರಣ್ಗೆ ಕರೆ ಮಾಡಿರ್ತಾರೆ ಪ್ರೇಮ. ನೀನು ಹೇಳಿದ ದಿನವೇ ಮದುವೆ ಆಗೋಣ ಅಂತ ಪ್ರೇಮ ಕೂಡ ಹೇಳಿರ್ತಾಳೆ. ಕೇವಲ 2ನೇ ದಿನದಲ್ಲಿ ಜಸ್ಟ್ 2 ಡೇಸ್ ಅಲ್ಲಿ ಈ ಕೊಲೆಯ ಪ್ಲಾನ್ ಕೂಡ ಮಾಡಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ
ಮಾಡ್ಕೊಂಡಿರ್ತಾಳೆ. ಯಾಕಂತಂದ್ರೆ ಈಗ ಆಬ್ವಿಯಸ್ಲಿ ತಾನು ಪ್ರೀತಿಸಿದಂತಹ ಹುಡುಗ ಬೇರೆ ಯುವತಿ ಜೊತೆ ಹೋಗ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಅದು ಟ್ರಿಗರ್ ಆಗೇ ಆಗುತ್ತೆ ಯಾರಿಗೇ ಆದ್ರೂ. ಸೊ ಹೇಗಾದ್ರೂ ಮಾಡಿ ಆತನನ್ನ ಮುಗಿಸ್ಬಿಡ್ಬೇಕು, ಯಾಕಂತಂದ್ರೆ ಅದೆಲ್ಲವನ್ನ ಕೂಡ ನಂಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆತನನ್ನ ಮನೆ ಕರೆಸ್ಕೊಂಡ್ಲು, ನಿನಗೆ 4 ಲಕ್ಷ ರೂಪಾಯಿ ಬೈಕನ್ನ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿ ಅದೇ ಒಂದು ಆಸೆ ಇಟ್ಕೊಂಡು ಆ ಕಿರಣ್ ಬರ್ತಾನೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅಜಯ್, ಈಗ ಕೊಲೆ ಮಾಡಿ ಮುಗಿಸಿ ಹಾಕ್ಬಿಟ್ಲು, ಈಗ ಪೊಲೀಸರು ಕೂಡ ಆಕೆಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಏನೆಲ್ಲ ಆಕೆ ವಿಚಾರಗಳನ್ನ ಬಾಯಿ ಬಿಟ್ಟಿದ್ದಾಳೆ ಅಂತ ಹೇಳಿ. ಖಂಡಿತ ದೀಪ, ಯುವತಿಯಿಂದ ಪ್ರಕರಣ ಹತ್ಯೆ ಕೇಸ್ ಸಂಬಂಧಪಟ್ಟಂತೆ ಇದೀಗ ಆರೋಪಿತ ಆಗಿರುವಂತಹ ಪ್ರೇಮನ ಅರೆಸ್ಟ್ ಮಾಡಿದಂತ ಬ್ಯಾಡಳ್ಳಿ ಪೊಲೀಸರು ಕೆಲವೊಂದಷ್ಟು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ವಿಚಾರಣೆ ಹಂತದಲ್ಲಿ ಆಕೆ ಕೆಲವೊಂದಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾಳೆ. ಅಂದ್ರೆ ಇಲ್ಲಿ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ನಾನು ಕೂಡ ಆತ್ಮಹತ್ಯೆಗೆ ಪ್ಲಾನ್ ಮಾಡ್ಕೊಂಡಿದ್ದೆ ಅಂತ ಹೇಳಿ ಆಕೆ ವಿಚಾರಣೆ ಹಂತದಲ್ಲಿ ಸ್ವಲ್ಪ ಹೇಳಿಕೆಯನ್ನು ಕೂಡ ಕೊಟ್ಟುವಂಥದ್ದು. ಅಂದ್ರೆ ಇಲ್ಲಿ ಆಕೆ ಕೊಲೆ ಮಾಡಿದ ನಂತರವಾಗಿ ವಿಷದ ಬಾಟಲ್ನ ತೆಗೆದುಕೊಂಡು ನಾನು ಕೂಡ ಆತ್ಮಹತ್ಯೆನ ಮಾಡ್ಕೋತಾ ಇದ್ದೆ. ಅಂದ್ರೆ ಅದಕ್ಕೆ ಬೇಕಾಗಿದ್ದಂತ ಕೆಲವೊಂದಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೆ, ಜೊತೆಗೆ ಮಾತ್ರೆಗಳನ್ನು ಕೂಡ ತಂದಿದ್ದೆ ಅಂತ ಹೇಳಿದ್ಲು. ಹೀಗಾಗಿ ಪೊಲೀಸರು ರೂಮ್ ನಲ್ಲಿ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಷದ ಬಾಟಲ್ ಸೇರಿದಂತೆ ಮಾತ್ರೆಗಳು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಇಲ್ಲಿ ಆಕೆ ಯಾವಾಗ ಪ್ರಿಯತಮನನ್ನ ಕರೆಸಿ ಮನೆಗೆ ನಿನ್ಗೆ 4 ಲಕ್ಷದ ಒಂದು ಬೈಕ್ ಅನ್ನ ಗಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಆತ ಕೂಡ ಸಾಕಷ್ಟು ಖುಷಿಯಲ್ಲಿ ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಮನೆಗೆ ಎಂಟ್ರಿ ಅಂದ್ರೆ ಕಾಲು ಒಳಗಡೆ ಇಡುವಂತ ಸಂದರ್ಭದಲ್ಲಿ ಆಕೆ ಬಂದು ಆತನ ಕಣ್ಣಿಗೆ ಪಟ್ಟಿಯನ್ನ ಕಟ್ತಾಳೆ. ಇದು ನಾನು ಸರ್ಪ್ರೈಸ್ ಅನ್ನ ಕೊಡ್ಬೇಕು ಅಂತ ಹೇಳ್ತಾಳೆ. ನಂತರ ಆತನ ಕೈಗೆ ಬೆಲ್ಟ್ ಅನ್ನು ಕೂಡ ಕಟ್ತಾಳೆ. ನಂತರವಾಗಿ ಆತನ ಕಾಲ್ಗೂ ಕೂಡ ಬೆಲ್ಟ್ ಅನ್ನ ಕಟ್ಟುವಂತ ಸಂದರ್ಭದಲ್ಲಿ ಆತ ಬೇಡ ನನಗೆ ಈ ಕಾಲನ್ನ ಕಟ್ಟಬೇಡ, ನಡೆಯೋಕ್ಕೂ ಆಗಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನಂತರ ಆತನನ್ನ ಕರ್ಕೊಂಡು ಹೋಗಿ ಅರಬೆತ್ತಲೆಯನ್ನ ಮಾಡಿ ನಂತರ ಆತನ ಮಂಚದ ಮೇಲೆ ದೂಗ್ತಾಳೆ. ಮಂಚದ ಮೇಲೆ ಕೂದಂತ ಸಂದರ್ಭದಲ್ಲಿ ಮೊದಲೇ ಈಕೆ ಎಲ್ಲಾ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾಳೆ. ಅಂದ್ರೆ ಒಳಗಡೆ ಬಾತ್ರೂಮ್ ನಲ್ಲಿ ಒಂದು ಪೆಟ್ರೋಲ್ ಮಿಶ್ರಿತ ಕೆರಸಿನ್ ಅಂದ್ರೆ ಸೀಮೆ ಎಣ್ಣೆಯನ್ನು ಕೂಡ ತಯಾರಿಯನ್ನ ಮಾಡ್ಕೊಂಡಿರ್ತಾಳೆ. ನಂತರ ಆತ ಒಳಗಡೆ ಬಂದು ಕೂತಿರ್ತಾನಲ್ಲ, ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಆತನ ಮೈ ಮೇಲೆ ಸಂಪೂರ್ಣವಾಗಿ ಪೆಟ್ರೋಲ್ ಹಾಗೂ ಸೀಮೆಣ್ಣೆ ಮಿಶ್ರಿತ ಕೆಮಿಕಲ್ಸ್ ಎಲ್ಲವನ್ನೂ ಕೂಡ ಹಾಕ್ತಾಳೆ. ಆತ ನನಗೆ ಮೋಸ ಮಾಡ್ತೀಯಾ ಅಂತ ಹೇಳಿ ನೇರವಾಗಿ ಕಡ್ಡಿನಾಗಿ ಬೆಂಕಿಯನ್ನ ಹಚ್ತಾಳೆ. ನಂತರ ಯಾಕಂದ್ರೆ ಆತನಿಗೆ ಕೈ ಕೂಡ ಕಟ್ಟಾಕಿರ್ತಾಳೆ, ಕಣ್ಣಿಗೆ ಪಟ್ಟಿಯನ್ನು ಕೂಡ ಕಟ್ಟಿರೋದ್ರಿಂದ ಆತನಿಗೆ ಎಲ್ಲಿ ಹೋಗ್ಬೇಕು ಬಿಡಿಸ್ಕೊಳ್ಳೋದಕ್ಕೂ ಆಗದಿರೋಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಸ್ಥಳದಲ್ಲೇ ಆತ ಸುಟ್ಟು ಕರ್ಕಲಾಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಇವಳು ಗಾಬರಿ ಆಗ್ತಾಳೆ. ಗಾಬರಿ ಆದಂತ ಸಂದರ್ಭದಲ್ಲಿ ಮತ್ತೆ ರೂಮ್ ಒಳಗಡೆ ಹೋಗಿ ಬಾತ್ರೂಮ್ ಒಳಗಡೆ ಹೋಗಿ ಆಕೆ ಲಾಕನ್ನ ಮಾಡ್ಕೊಂತಾಳೆ. ಯಾವಾಗ ಈ ಬೆಂಕಿಯ ಸುಟ್ಟು ವಾಸನೆ ಈ ಅಕ್ಕಪಕ್ಕಕ್ಕೆ ಹೋಗ್ತೋ ಅಲ್ಲೇ ಪಕ್ಕದಲ್ಲಿದ್ದಂತ ಅಲ್ಲಿ ಮಹಿಳೆ ಕೂಡ ಬರ್ತಾಳೆ. ನಂತರ ಈಕೆನ ರಕ್ಷಣೆಯನ್ನು ಕೂಡ ಮಾಡ್ತಾರೆ. ಆಮೇಲೆ ಪೊಲೀಸ್ನವರು ಬಂದಂತ ಸಂದರ್ಭದಲ್ಲಿ ಮೊದಲಿಗೆ ಆಕೆಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಾಳೆ. ಅಂದ್ರೆ ಇತ್ತೀಚೆಗೆ ಈ ಪ್ರೇಮನನ್ನ ಈ ಕಿರಣ ಏನಿದ್ದಾನೆ, ಮೃತ ಕಿರಣ್, ಆತ ಅಂದ್ರೆ 2 ವರ್ಷದಿಂದ ಲವ್ ಮಾಡ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇತ್ತೀಚೆಗೆ ಆಕೆ ಪ್ರೇಮನನ್ನ ಅವಾಯ್ಡ್ ಮಾಡೋದಕ್ಕೆ ಈತ ಶುರು ಮಾಡಿರ್ತಾನಂತೆ. ಇದೇ ವಿಚಾರವಾಗಿ ಹಲವು ಬಾರಿ ಇಬ್ಬರ ಮಧ್ಯೆ ಸಾಕಷ್ಟು ಗಲಾಟೆಗಳು ಕೂಡ ಆಗಿರುತ್ತೆ. ಜೊತೆಗೆ ಈ ಮೃತ ಕಿರಣ್ ಏನಿದ್ದಾನೆ ಈ ಹಿಂದೆ ಲವ್ ಮಾಡ್ತಿದ್ದಂತ ಅಂದ್ರೆ ಮಾಜಿ ಲವರ್ ಏನಿದ್ದಾಳೆ ಆಕೆಗೆ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಿದ್ದ. ಜೊತೆಗೆ ಆಕೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋದಂತ ಸಂದರ್ಭದಲ್ಲಿ ಫೋಟೋಸ್ ಕೂಡ ತೆಗೆದುಕೊಂಡಿದ್ದ. ಎಲ್ಲ ವಿಚಾರಗಳು ಕೂಡ ಆರೋಪಿತ ಪ್ರೇಮಗೆ ಗೊತ್ತಿತ್ತು. ಹೀಗಾಗಿ ಇವೆಲ್ಲ ವಿಚಾರವನ್ನ ತಿಳ್ಕೊಂಡಿದ್ದಂತ ಪ್ರೇಮ ನಂತರ ಆತನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ಮೊದಲಿಗೆ ಮದ್ವೆ ಆಗೋಣ ಅಂತ ಹೇಳಿ ಬೇರೆ ನಂಬರ್ನಿಂದ ಕರೆಯನ್ನ ಮಾಡಿರ್ತಾಳೆ. ನಂತರ 2 ದಿನದಲ್ಲಿ ಈತನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಕೆಲವೊಂದಷ್ಟು ಗೂಗಲ್ ನಲ್ಲಿ ಚೆಕ್ ಮಾಡಿರ್ತಾಳೆ. ಅಂದ್ರೆ ಕೈ ಹ್ಯಾಂಡ್ ಕಾಫ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಆನ್ಲೈನ್ ಮುಖಾಂತರವಾಗಿ ತೆಗೆದುಕೊಂಡಿರ್ತಾಳೆ. ಜೊತೆಗೆ ಈ ಒಂದು ಕೊಲೆನ ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಹೆಲ್ಪ್ ಅನ್ನ ಮಾಡಿದ್ರು ಅಥವಾ ಯಾರಾದ್ರೂ ಹೇಳ್ಕೊಟ್ಟಿದ್ರ, ಈಗ ಸಾಕಷ್ಟು ಅನುಮಾನ ಇದೆ. ಸದ್ಯ ಈಗಾಗ್ಲೇ ಆಕೆಯನ್ನ ಅರೆಸ್ಟ್ ಮಾಡಿ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ, ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ ಆತನು ಕೂಡ ಕಟ್ಟುಮಸ್ತಾದಂತ ವ್ಯಕ್ತಿ. ಆತನನ್ನ ಒಬ್ಬನ್ನೇ ಒಳಗಡೆ ಕರೆದು ಈ ರೀತಿಯಾಗಿ ಬೆತ್ತಲೆಯಾಗಿ ಈ ತರ ಮಾಡಿ ನಂತರವಾಗಿ ಕೊಲೆ ಮಾಡೋದಕ್ಕೆ ಈಕೆಗೆ ಯಾರೋ ಸಾಕಷ್ಟು ಸಹಕಾರವನ್ನ ಕೊಟ್ಟಿರ್ಬೋದು ಅಥವಾ ಈಕೆಗೆ ಪ್ಲಾನ್ ಅನ್ನು ಕೂಡ ಕೊಟ್ಟಿರ್ಬೋದು ಅಂತ ಸಾಕಷ್ಟು ಅನುಮಾನ ಇದೆ ಪೊಲೀಸ್ನವ್ರಿಗೆ. ಹೀಗಾಗಿ ಆ ಪೊಲೀಸ್ನವರು ಆ ಆಂಗಲ್ ನಲ್ಲೂ ಕೂಡ ಆಯಾಮದಲ್ಲೂ ಕೂಡ ತನಿಖೆನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇವಳ
ಇವಳಿಗೆ ಬೇಕಾಗಿದ್ದಂತ ಕೊಲೆ ಮಾಡೋದಕ್ಕೆ ಸಿದ್ಧತೆನೆ ಮಾಡ್ಕೊಂಡಿದ್ರಲ್ಲ, ಆ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಸಹಾಯನ ಮಾಡಿದ್ರೆ ಹಿಂದೆ ಅನ್ನೋದು ಕೂಡ ಚೆಕ್ ಮಾಡುವಂತ ಕೆಲಸವನ್ನು ಮಾಡಿದ್ರೆ. ಈಗಾಗಲೇ ಆಕೆಯ ಒಂದು ಮೊಬೈಲ್ ಏನಿದೆ ಅದನ್ನು ಕೂಡ ವಶಕ್ಕೆ ಪಡೆದಿದ್ದಾಳೆ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋವನ್ನ ಆಕೆ ಮನೆ ಒಳಗಡೆ ಬಂದಂತ ಸಂದರ್ಭದಲ್ಲಿ ಆತನ ಕಣ್ಣಿಗೆ ಬಟ್ಟೆ ಕಟ್ಟುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿಂದ ಹಿಡಿದು ಕೊಲೆ ಆಗುವವರೆಗೂ ಕೂಡ ವಿಡಿಯೋನ ಮಾಡ್ಕೊಂಡಿದ್ಲು ಅನ್ನೋದು ಸ್ಪಷ್ಟವಾಗಿ ಪೊಲೀಸ್ನವರಿಗೆ ಆ ವಿಡಿಯೋ ಕೂಡ ಫೋನ್ ನಲ್ಲಿ ಸಿಕ್ಕಿದೆ. ಹೀಗಾಗಿ ಪೊಲೀಸರು FSL ಗೆ ಟೀಮ್ ಕೂಡ ಬಂದಿದೆ, ಜೊತೆಗೆ ಅಲ್ಲಿ ಕ್ರೈಮ್ ಆಫ್ ಸೀನ್ ಟೀಮ್ ಕೂಡ ಬಂದಿದೆ. ಹೀಗಾಗಿ ಆರೋಪಿತನ ವಶಕ್ಕೆ ಪಡೆದಿರುವಂತ ಪೊಲೀಸರು ಹಿಂದೆ ಯಾರಾದ್ರೂ ಸಪೋರ್ಟ್ ಇದಾರೆ ಅನ್ನೋದನ್ನ ತನಿಖೆಯನ್ನ ಮಾಡ್ತಾರೆ. ಓಕೆ ಓಕೆ ಎಸ್ ಅಜಯ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.